ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಕುಶಾಲನಗರ ತಾಲೂಕಿನ ಮಾದಾಪಟ್ಟಣ ಗ್ರಾಮದ ಸುನಿಲ್ ಕುಮಾರ್ ಎಂಬವರ ಮನೆಗೆ ಕನ್ನ ಹಾಕಿದ ಕಳ್ಳರು ನಗದು ಹಾಗೂ ಚಿನ್ನಾಭರಣವನ್ನು ದೋಚಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭ ಹಗಲಿನಲ್ಲಿ ಹಿಂಬಾಗಿಲು ಮುರಿದು ಒಳನುಗ್ಗಿದ ಕಳ್ಳರು 15,000 ನಗದು, 40 ಗ್ರಾಂ ಚಿನ್ನಾಭರಣವನ್ನು ದೋಚಿದ್ದಾರೆ. ಸುನಿಲ್ ಮನೆಯ ಹಿಂಬದಿ ವಾಸವಿದ್ದವರ ಮನೆಯಲ್ಲಿ ಕೂಡ ವಿಫಲ ಯತ್ನ ನಡೆದಿದೆ. ಸ್ಥಳಕ್ಕೆ ವಿಧಿವಿಜ್ಞಾನ ಹಾಗೂ ಶ್ವಾನದಳ ಆಗಮಿಸಿ ಪರಿಶೀಲನೆ ನಡೆಸಿತು. ಕುಶಾಲನಗರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊಡಗಿನ ಮಹಿಳೆಯೊಬ್ಬರು ಎವರೆಸ್ಟ್ ಶಿಖರವೇರುವ ಮೂಲಕ ಸಾಹಸವನ್ನ ಮೆರೆದಿದ್ದಾರೆ. ಸೋಮವಾರಪೇಟೆ ತಾಲೂಕಿನ ಆಲೂರು ಸಿದ್ದಾಪುರ ಸಮೀಪದ ಬಡಬನಹಳ್ಳಿಯ ನಿವಾಸಿ ದಿವಂಗತ ಮಲ್ಲಪ್ಪ ಅವರ ಪುತ್ರಿ ಡಾಕ್ಟರ್ BM ಲತಾ ಎವರೆಸ್ಟ್ ಏರುವ ಸಾಧನೆಯನ್ನ ಮಾಡಿದವರು. ಬೆಂಗಳೂರಿನಲ್ಲಿ ಸ್ತ್ರೀರೋಗ ತಜ್ಞೆಯಾಗಿರುವ ಇವರು ಕ್ರೀಡೆಯಲ್ಲಿ ಹಾಗೂ ಟ್ರೆಕ್ಕಿಂಗ್ನಲ್ಲಿ ಆಸಕ್ತಿಯನ್ನು ಹೊಂದಿದವರು. ಇತ್ತೀಚೆಗೆ ಇವರಿಗೆ ಎವರೆಸ್ಟ್ ಶಿಖರ ಏರಬೇಕೆಂಬ ಹಂಬಲ ಶುರುವಾಯಿತು. ಅದಕ್ಕಾಗಿ ಬೆಸ್ ಕ್ಯಾಂಪ್ ನಡೆಸುವ ನೇಪಾಳ ಮೂಲದ ಕಂಪನಿಯೊಂದರ ಮಾರ್ಗದರ್ಶನದಲ್ಲಿ 6 ತಿಂಗಳ ತರಬೇತಿಯನ್ನು ಪಡ್ಕೊಂಡು ಈ ಸಾಧನೆಯನ್ನ ಮಾಡಿದ್ದಾರೆ. 18,514 ಅಡಿಗಳ ಎತ್ತರವನ್ನು ಏರುವ ಮೂಲಕ ಈ ಗುರಿಯನ್ನ ತಲುಪಿದ್ದೇವೆ ಎಂದು ಡಾಕ್ಟರ್ ಲತಾ ತಮ್ಮ ಅನುಭವ ಹಂಚಿಕೊಂಡ್ರು. ನಮಸ್ತೆ, ನಾನು ಡಾಕ್ಟರ್ ಲತಾ BM ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ನಾನು ಹುಟ್ಟಿದ್ದು ಕೊಡಗಿನ ಬಡಬನಹಳ್ಳಿ, ಸೋಮವಾರಪೇಟೆ ತಾಲೂಕಿನ ಬಡಬನಹಳ್ಳಿನಲ್ಲಿ. ನಾನು ಗೈನಕಾಲಜಿಸ್ಟ್ ಬೈ ಪ್ರೊಫೆಷನ್. ನಮಗೆ ಮೊದಲಿಂದನೂ ಈ ಸ್ವಲ್ಪ ಗುಡ್ಡ ಬೆಟ್ಟ ಹತ್ತೋದು ಮತ್ತು ಓಡಾಡೋದು, ಅಡ್ವೆಂಚರಸ್ ಆ್ಯಕ್ಟಿವಿಟೀಸಲ್ಲಿ ತುಂಬ ಇಷ್ಟ ಇತ್ತು. ಅದೇ ಥರ ಹುಡುಕ್ತಿದ್ದಾಗ ಹಿಮಾಲಯನ್ ರೇಂಜಸ್ಸಲ್ಲಿ ಯಾಕೆ ನಾವು ಒಂದು ಸಲ ಅಡ್ವೆಂಚರಸ್ ಮಾಡಬಾರ್ದು ಅಂತ ಯೋಚನೆ ಮಾಡ್ತು. ಆವಾಗ ನನಗೆ ಗಮನಕ್ಕೆ ಬಂದಿದ್ದು ವೀರ್ಯಾಂಬ್ಲರ್ಸ್ ಅಂತ ಹೇಳಿಬಿಟ್ಟು ನೇಪಾಲ್ ಬೇಸ್ಡ್ ಒಂದು ಕಂಪ್ನಿ. ಆ ಕಂಪ್ನಿಯವ್ರ ಜೊತೆ ನಾನು ಮಾತಾಡಿದಾಗ ಅವ್ರು ಹೇಳಿದರು, ನೀವು ಮಾಡ್ಬೋದು, ಬಟ್ ಅದಕ್ಕೆಲ್ಲ ತುಂಬ ಎನರ್ಜಿ ಬೇಕಾಗುತ್ತೆ. ಆ ಅಡ್ವೆಂಚರಸ್ಗೆ ನೀವು ಶಕ್ತಿ ಇಟ್ಕೋಬೇಕು ಆ್ಯಂಡ್ ಅದಕ್ಕೆ ಪ್ರಾಕ್ಟೀಸ್ ಮಾಡಿಕೊಂಡು ನೀವು ಚೆನ್ನಾಗಿ ಅದ್ರ ಮುಂದೆ ಹೊರದ್ರೆ ಮಾತ್ರ ನಿಮಗೆ ಹೋಗೋಕ್ಕಾಗತ್ತೆ ಅಂತಂದರು. ಆದ ತಕ್ಷಣ ಆಯಿತು, ನಾನು ಮಾಡೋಣ, ಇದ್ರ ಬಗ್ಗೆ ಗಮನ ಕೊಡೋಣ ಅಂತ ಹೇಳಿಬಿಟ್ಟು ಒಂದು 6 ತಿಂಗಳು ಟ್ರೈನಿಂಗ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಟ್ರೈನಿಂಗ್ ಸ್ಟಾರ್ಟ್ ಮಾಡಿದೆ. ಅಫ್ಕೋರ್ಸ್ ಬೇಸಿಕಲಿ ಐ ಆಮ್ ಮ್ಯಾರಥಾನ್ ರನ್ನರ್. ಸೊ ಏನು ಮಾಡ್ತಾಯಿತ್ತು, ಎವ್ರಿ ಡೇ 5ರಿಂದ 8 ಕಿಲೋಮೀಟ್ರು ವಾಕ್ ಮಾಡ್ತಾಯಿತ್ತು, ಜೊತೆಗೆ ರನ್ ಮಾಡ್ತಾಯಿತ್ತು, ಜೊತೆಗೆ ವೀಕೆಂಡ್ಸಲ್ಲಿ 10ರಿಂದ 20 ಕಿಲೋಮೀಟ್ರಷ್ಟು ರನ್ ಮಾಡ್ತಾಯಿದ್ದೆ. ಜೊತೆಗೆ ಈ ಕೆಲವು ಕಂಪನಿಗಳಿಂದ ಸ್ಪಾನ್ಸರ್ಸ್ ತೊಗೊಂಡು ಕೆಲವು ಆಟಗಳನ್ನು ಆಡ್ತಾಯಿದ್ರು. ಅದರ ಜೊತೆಗೆ ಊಟಿನಲ್ಲಿ ಒಂದು ಕ್ಯಾಂಪ್ ಮಾಡಿದರು. ಅದು 32 ಕಿಲೋಮೀಟರ್ಸ್ ರನ್ ಇನ್ ದ ಟೀ ಫಾರೆಸ್ಟ್ ಏರಿಯಾ. ಅದು ತುಂಬ ಚೆನ್ನಾಗಿ ನನಗೆ ಸಹಾಯ ಮಾಡಿತು. ಅದರಿಂದ ಸ್ವಲ್ಪ ಎಂಡ್ಯೂರೆನ್ಸ್ ಕ್ರಿಯೇಟ್ ಆಯಿತು. ಇದೆಲ್ಲ ಆದಮೇಲೆ ಅಲ್ಲಿ ವೀರ್ಯಾಂಬ್ಲರ್ಸಿಂದ ಕರೆ ಬಂತು, ಟೀಮ್ ಹೋಗ್ತಾ ಇದೆ, ನೀವು ಅದಕ್ಕೆ ಸೇರ್ಕೋತೀರಾ ಅಂತ. ಸೊ ಹೌದು, ನಾನು ಸೇರ್ಕೋತೀನಿ ಅಂತ ಹೇಳಿಬಿಟ್ಟು ಅದಕ್ಕೆ ಸೇರಿಕೊಂಡೆ. ಅದರ ಜೊತೆಯಲ್ಲಿ ನಾವು ಇಲ್ಲಿಂದ ಬೆಂಗಳೂರಿಂದ ಕಠ್ಮಂಡುಗೆ ಹೋದ್ವಿ. ಕಠ್ಮಂಡುಗೆ ಹೋದಾಗ ಅಲ್ಲಿ ಆಲ್ ಓವರ್ ಇಂಡಿಯಾದಿಂದ ಎಲ್ಲರೂ ಬಂದಿದ್ದರು. ಬೆಂಗಳೂರಿಂದ ಒಂದು 3-4 ಜನನೂ ಬಂದಿದ್ದರು. ಅದರಲ್ಲಿ ನಮ್ಮ ಟೀಮ್ಗೆ 8 ಜನ ಸೆಲೆಕ್ಟ್ ಆದ್ವಿ. ಆ 8 ಜನರಲ್ಲಿ ನಮ್ಮ ಹತ್ರ ಇದ್ದಿದ್ದು ಪ್ರಾಕ್ಟೀಸ್ ಇದ್ದಿದ್ದಷ್ಟು ನೋಡಿಕೊಂಡು ನಾವು ಹೊರಟಿದ್ದು ಅಲ್ಲಿಂದ 28ರಿಂದ ಬಂದಿದ್ದು ನಾವು ಮೇ 11ನೇ ತಾರೀಕಿಗೆ. ಸೊ ಅಲ್ಲಿ ನಮಗೆ ಅಟೆಂಡೆನ್ಸ್ ಹಾಕಿದ್ರು. ಫಸ್ಟು ಅಟೆಂಡೆನ್ಸ್ ಹಾಕಿದಾಗ ನೋಡಿದ್ವಿ ಎಲ್ಲರೂ 30ರಿಂದ 40 ಒಳಗಡೆ ವಯಸ್ಸಲ್ಲಿ ಇರುವಂಥ ಹುಡುಗರಿದ್ದರು. ಅದ್ರ ಜೊತೆಗೆ ನಾನು ಸೇರ್ಕೊಂಡಿದ್ನಲ್ಲ, ನನಗೆ ಹೆದರಿಕೆ ಆಯಿತು. 56 ವರ್ಷ ಆಗಿದೆ, ನಾನು ಅದನ್ನು ಮಾಡೋಕ್ಕಾಗತ್ತಾ ಅಂತ ಯೋಚನೆ ಮಾಡ್ತಾಯಿದ್ದೆ. ಅದ್ರ ಜೊತೆಗೆ ಅಲ್ಲಿಯ ಜನರು ನನಗೆ ಸಪೋರ್ಟ್ ಕೊಟ್ಟರು. ಏನಾಗಲ್ಲ, ನೀವು ಮಾಡೋಕ್ಕಾಗುತ್ತೆ ಮೇಡಮ್, ನೀವು ಪ್ರಾಕ್ಟೀಸ್.
ಪ್ರಸ್ತುತ ಸಮಾಜದಲ್ಲಿ ಹಣಕ್ಕಾಗಿ ಮನುಷ್ಯತ್ವ ಮರೆಯುತ್ತಾ ಇರುವುದು ಹೆಚ್ಚಾಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಹಣಕ್ಕಿಂತ ಸದ್ಗುಣ ಮುಖ್ಯ ಎಂಬುದನ್ನು ಕಲಿಸಿ ರಾಷ್ಟ್ರದ ಆಸ್ತಿಗಳನ್ನಾಗಿಸುವ ಕೆಲಸ ಶಕ್ತಿ ಶಿಕ್ಷಣ ಸಂಸ್ಥೆಯಿಂದ ಆಗ್ತಾ ಇದೆ ಎಂದು ಮಂಗಳೂರು ವಿವಿ ಕುಲಪತಿ ಪ್ರೊಫೆಸರ್ PL ಧರ್ಮ ಹೇಳಿದ್ದಾರೆ. ಶಕ್ತಿ ನಗರದ ಶಕ್ತಿ ಪೂರ್ವ ಪ್ರಾಥಮಿಕ ಶಾಲಾ ಕಟ್ಟಡ ಉದ್ಘಾಟನೆ ಹಾಗೂ ಡಾಕ್ಟರ್ ಶಶಿಕಿರಣ್ ಶೆಟ್ಟಿ ಶಿಷ್ಯ ವೇತನ ಬಿಡುಗಡೆ ಕಾರ್ಯಕ್ರಮದಲ್ಲಿ ಆರ್ಥಿಕವಾಗಿ ಹಿಂದುಳಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ವಿತರಿಸಿ ಅವರು ಮಾತನಾಡಿದರು. ನಿತ್ಯದ ಜವಾಬ್ದಾರಿಯನ್ನು ಮರೆಯದಿರುವ ಹಾಗೆ ಮಾಡಲಿಕ್ಕೆ ನನಗೆ ದರ್ಶನ ಕೊಡು ಮತ್ತು ದಿನನಿತ್ಯ ನಿನ್ನ ನಿರೀಕ್ಷೆಯಂತೆ ನಿನ್ನ ನಿರ್ಣಯದಂತೆ ಕಾರ್ಯನಿರ್ವಹಿಸಲಿಕ್ಕೆ ನನಗೆ ಪ್ರೇರೇಪಣೆ ಕೊಡ್ತಾ ನನಗೆ ದರ್ಶನ ಕೊಡು ಅಂತ ಹೇಳುವ ಬಹಳ ಅದ್ಭುತವಾದ ಒಂದು ಗಾಯನವನ್ನು ನಮ್ಮ ಮುಂದೆ ಅವರು ಪ್ರದರ್ಶನ ಇಟ್ಟಿದ್ದಾರೆ. ನೀವೆಲ್ಲ ತಿಳ್ಕೊಂಡಿರುವಾಗ ಸ್ನೇಹಿತರೆ, ದೇವರು ನಮಗೆ ನಿಜವಾಗಿ ಪ್ರತ್ಯಕ್ಷ ಆಗದಿರ್ಬೋದು, ದೇವರು ಬೇರೆ ಬೇರೆ ರೂಪದಲ್ಲಿ ಬರ್ತಾರೆ ಅನ್ನುವ ನಮಗೆ ಮಾತುಗಳನ್ನು ಕೇಳಿದ್ದೇವೆ, ನಮ್ಮ ಹಿರಿಯರಿಂದ ಕೇಳಿದ್ದೇವೆ. ಹಾಗಾಗಿ ಸಾವಿರಾರು ವಿದ್ಯಾರ್ಥಿಗಳ ಸಾವಿರಾರು ಕುಟುಂಬಗಳಿಗೆ ಶಿಕ್ಷಣವನ್ನು, ಅರ್ಥಪೂರ್ಣವಾದ ಶಿಕ್ಷಣವನ್ನು ಕೊಡಲಿಕ್ಕೆ ಈಗಾಗಲೇ ದೇವದೂತರುಗಳ ಥರ ಸುಮಾರು ಜನ ಬಂದಿದ್ದಾರೆ. ಅದರಲ್ಲಿ ಕಾರ್ಕಳ ಜ್ಞಾನಸುಧಾ ವಿದ್ಯಾಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಸುಧಾಕರ್ ಶೆಟ್ಟಿ ಶಕ್ತಿ ಪೂರ್ವ ಪ್ರಾಥಮಿಕ ಶಾಲಾ ಕಟ್ಟಡವನ್ನು ಉದ್ಘಾಟನೆ ಮಾಡಿದರು. ಶಾಲೆಯ ಸಂಸ್ಥಾಪಕ ಡಾಕ್ಟರ್ KC ನಾಯಕ್ ಅವರು ಸಮಾಜದ ಉನ್ನತಿಗಾಗಿ ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಿ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ಪ್ರಜ್ವಲಿಸಲು ಕಾರಣಕರ್ತರಾಗಿದ್ದಾರೆ ಎಂದರು. ಹೆಸರಾಂತ ಒಂದು ವಿದ್ಯಾಸಂಸ್ಥೆಯಾಗಿ ಬೆಳಿಬೇಕು. ಈ ಸಂಸ್ಥೆಯಲ್ಲಿ ಬರುವಂಥ ಮಕ್ಕಳಿಗೆ ಭಾರತೀಯ ಸಂಸ್ಕೃತಿ, ಸಂಸ್ಕಾರ, ಶಿಸ್ತು ಇವುಗಳ ಜೊತೆಯಲ್ಲಿ ಪರಂಪರೆಯನ್ನು ಹೇಳಿ ಆ ಮುಖಾಂತರ ಅವರನ್ನು ಸಮಾಜದ ಉತ್ತಮ ಪ್ರಜೆಗಳನ್ನಾಗಿ ಮಾಡಬೇಕು ಅನ್ನೋದು ಸರ್ ಅವರ ಕನಸು. ಅದರ ಜೊತೆಯಲ್ಲಿ ಸರ್ ಅವರು ಇಲ್ಲಿಗೆ ಬರುವಂಥ ಮಕ್ಕಳಿಗೆ ವಿಶೇಷವಾಗಿ ವೈದ್ಯಕೀಯ ಮತ್ತು ವೃತ್ತಿಪರ ಕೋರ್ಸ್ಗಳಲ್ಲಿ ಸರ್ಕಾರಿ ಕೋಟದಲ್ಲಿ ಬಹಳಷ್ಟು ಸೀಟುಗಳನ್ನು ಗಳಿಸುವಂಥ ಒಂದು ವಿದ್ಯಾಭ್ಯಾಸವನ್ನು, ತರಬೇತಿಯನ್ನು ಕೊಟ್ಟು ಕಳಿಸ್ಬೇಕು ಅನ್ನೋದು ಅವರ ಮಹತ್ವಾಕಾಂಕ್ಷೆ ಆಗಿದೆ. ಶಕ್ತಿ ಎಜುಕೇಷನ್ ಟ್ರಸ್ಟ್ ಪ್ರಧಾನ ಸಲಹೆಗಾರ ರಮೇಶ್ K, ಶಕ್ತಿ ಎಜುಕೇಷನ್ ಟ್ರಸ್ಟ್ ಸಂಸ್ಥಾಪಕರಾದ ಡಾಕ್ಟರ್ KC ನಾಯಕ್, ಡಾಕ್ಟರ್ ಸುಗುಣ C ನಾಯಕ್, ಉದ್ಯಮಿ ಡಾಕ್ಟರ್ ಶಶಿಕಿರಣ ಶೆಟ್ಟಿ, ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ ವೆಂಕಟೇಶ ಮೂರ್ತಿ ಈ ಸಂದರ್ಭ ಪಾಲ್ಗೊಂಡಿದ್ದರು. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ.
ಕಣಕಣದಲು ಆನಂದ ಮುಳಿಯ ಜ್ಯೂಸ್ ಕಣಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣಕಣದಲು ಆನಂದ ಮುಳಿಯ ಜ್ಯೂಸ್ ಕಣಕಣದಲು ಸೌಂದರ್ಯ. Mulia Jewels, creating happiness. For learning to be effectual, it needs to be delivered in a convivial environment. Nalanda's majestic and splendid landscape, bordered by evergreen trees and plants, spacious digital classrooms, playfields, hostel facility, tennis and table tennis court, laboratories, mess, confectionery, add testimony for a serene abode of learning. The Nalanda philosophy of holistic education firmly believes that the child is the center of learning. Experience the uniqueness of world-class education at Nalanda. Now, admissions are open. ಮೂರು ವರ್ಷಕ್ಕೊಮ್ಮೆ ಆಚರಿಸಿಕೊಂಡು ಬರ್ತಾ ಇರುವ ಶ್ರೀ ಭದ್ರಕಾಳಿ ದೇವರ ಬೇಡು ಹಬ್ಬವನ್ನು ಊರಿನ ತಕ್ಕ ಮುಖ್ಯಸ್ಥರು ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿಯವರ ಮುಂದಾಳತ್ವದಲ್ಲಿ ಆಚರಣೆ ಮಾಡಲಾಯಿತು. ಶ್ರೀ ಭದ್ರಕಾಳಿ ದೇವರ ಬೇಡು ಹಬ್ಬವನ್ನು ಮಂಗಳವಾರ ಮತ್ತು ಬುಧವಾರ ನಡೆಸಲಾಯಿತು. ಮಂಗಳವಾರದಂದು ಗ್ರಾಮಸ್ಥರೆಲ್ಲ ವಿವಿಧ ರೀತಿಯ ಬಣ್ಣ ಮೈಗೆಲ್ಲ ಬಳಕೊಂಡು ಮೂತಕಲ್ಲು ಅಂಬಲದಲ್ಲಿ ಸೇರಿ 2 ವಿಭಾಗವಾಗಿ ವಿಂಗಡಣೆಯಾಗಿ ಒಂದು ಭಾಗವು ಶ್ರೀ ಭದ್ರಕಾಳಿ ದೇವರ ಸಮ್ಮುಖದಲ್ಲಿ ಚಪ್ಪುಡಿರ ಕುಟುಂಬಸ್ಥರ ಮಗಮನೆಗೂ, ಮತ್ತೊಂದು ಭಾಗವು ಗ್ರಾಮದ ತಕ್ಕ ಮುಖ್ಯಸ್ಥರ ಸಮ್ಮುಖದಲ್ಲಿ ಕೋದೆಂಗಡ ಕುಟುಂಬಸ್ಥರ ಮಗ ಮನೆಗೂ ಕುಣಿಯುತ್ತಾ ಕುಪ್ಪಳಿಸುತ್ತಾ ಮೆರವಣಿಗೆಯ ಮೂಲಕ ದೇವರ ನಾಮಸ್ಮರಣೆ ಮಾಡುತ್ತಾ ಸಾಗಿ ಹಲವಾರು ಬಗೆಗಿನ ಆಟವಾಡುವುದು ಈ ಹಬ್ಬದ ವಾಡಿಕೆಯಾಗಿದೆ. ಬುಧವಾರ ಬೆಳಗಿನವರೆಗೂ ಒಂದು ಭಾಗ ಗ್ರಾಮದ ಕೋಪಟಿರ, ಗಾಂಡಂಗಡ, ಕೊಕ್ಕೆಂಗಡ, ಅಲೆಮಾಡ ಕುಟುಂಬಸ್ಥರ ಮನೆಗೆ ಸಾಗಿ ಚಪ್ಪುಡಿರ ಕುದುರೆ ಮನೆಯಲ್ಲಿ ಸೇರುತ್ತಾರೆ. ಮತ್ತೊಂದು ಭಾಗವು ಚಪ್ಪುಡಿರ ಕುಟುಂಬಸ್ಥರ ಮಗಮನೆಗೂ ಚಿರಿಯಪಂಡ, ಪೆಮ್ಮಂಡ ಕುಟುಂಬಸ್ಥರ ಮನೆ ಮತ್ತು ಗ್ರಾಮದ ಅರ್ಚಕರಾದ ಸುದರ್ಶನ್ ಭಟ್ ಅವರ ಮನೆಯವರೆಗೂ ಸಾಗಿ ಬಳಿಕ ಕುಣಿದು ಕುಪ್ಪಳಿಸುತ್ತಾ ಚಪ್ಪುಡಿರ ಮಗಮನೆಯಲ್ಲಿ ಸೇರುತ್ತಾರೆ. ಚಪ್ಪುಡಿರ ಕುಟುಂಬಸ್ಥರ ಮನೆಯಿಂದ ಒಂದು ಕುದುರೆ ಅಲಂಕಾರ ಮಾಡಿ ಮನೆಯಿಂದ ಇಳಿಸಿ ಹಾಗೂ ಚಿರಿಯಪಂಡ ಕುಟುಂಬಸ್ಥರ ಮನೆಯಿಂದ ಮತ್ತೊಂದು ಕುದುರೆ ಅಲಂಕಾರ ಮಾಡಿ ಮನೆಯಿಂದ ಇಳಿಸಿ ಮೂತಕಲ್ಲು ಅಂಬಲದಲ್ಲಿ ಗ್ರಾಮಸ್ಥರು ಹಾಗೂ ನೆಂಟರಿಷ್ಟರು ಸೇರಿ ಬದ್ದಿ ಎರಚುತ್ತಾ ಕುಣಿದು ಕುಪ್ಪಳಿಸಿ ಅಯ್ಯಪ್ಪ ದೇವರ ಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಕಿರ್ಗೂರು ಗ್ರಾಮದ ಗುಮ್ಮತ್ ಮಾಡ್ ಮುಖ್ಯ ರಸ್ತೆಯಲ್ಲಿರುವ ತಡಲೆ ಅಂಬಲದಲ್ಲಿ ಬದ್ದಿ ಎರಚಾಡುತ್ತಾ ಕುಣಿದು ಕುಪ್ಪಳಿಸಿ ಶ್ರೀ ಮಹದೇಶ್ವರ ದೇವಸ್ಥಾನದ ರಸ್ತೆಯಲ್ಲಿ ಮೆರವಣಿಗೆ ಮೂಲಕ ವಿಧಿವಿಧಾನಗಳ ಪ್ರಕಾರ ಪೂಜೆ ಸಲ್ಲಿಸಿ ಊರಿನ ದೇವರ ತೆರೆ ಅಂಬಲದಲ್ಲಿ ಸೇರಿ ದೇವರ ಕೆರೆಯಲ್ಲಿ ಸ್ನಾನ ಮಾಡಿ ಕುದುರೆಯನ್ನ ಕಳುಚುತ್ತಾರೆ. ಹಾಗೇನೆ ಬುಧವಾರ ಮಧ್ಯಾಹ್ನದ ಮೇಲೆ 3 ಗಂಟೆಗೆ ಊರಿನ ತಕ್ಕ ಮುಖ್ಯಸ್ಥರು ಹಾಗೂ ಗ್ರಾಮಸ್ಥರು ಸೇರಿ ಕೋದೆಂಗಡ ಕುಟುಂಬಸ್ಥರ ಮನೆಯಲ್ಲಿ ಅಲಂಕಾರ ಮಾಡಿ ಬೇಲೆಕಾರ ನೇತೃತ್ವದಲ್ಲಿ ಅಯ್ಯಪ್ಪ ದೇವರ ಕೋಟಕ್ಕೆ ತಂದು ಚಪ್ಪುಡಿರ ಕುಟುಂಬಸ್ಥರ ಮನೆಯಿಂದ ಮತ್ತೊಂದು ಮೊಗ ತಂದು ಅಯ್ಯಪ್ಪ ದೇವರ ಕೋಟದಲ್ಲಿ ವಿಧಿವಿಧಾನ ಪ್ರಕಾರ ಬೇಲೆಕಾರರು ಹಾಗೂ ಗ್ರಾಮಸ್ಥರು ಕುಣಿದು ದೇವರಿಗೆ ಭಕ್ತಾದಿಗಳು ಮಾಡಿಕೊಂಡಂತೆ ಹರಕೆ ಮತ್ತು ಕಾಣಿಕೆಗಳನ್ನು ಒಪ್ಪಿಸಿ ಭದ್ರಕಾಳಿ ದೇವರ ಸ್ಥಾನದಲ್ಲಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಪುನೀತರಾದರು. ಕಡಂದಿತ್ತು ಕೈಲಿಗೆ ಬಂತು Dev
ಲೇರಿ ಬಿಚ್ಚಿಂದಾಡುವುದು पक्का पक्का भाई कैमरा नमो ब्रह्मणे नमोस्तग्ने नमो दिवे नमो देव्यो नमो वाटे नमो वाचस्पते नमो विष्णवे ಕೊಡಗು ಜಿಲ್ಲೆಯ ಅಲ್ಪಸಂಖ್ಯಾತರು ನಿರಂತರವಾಗಿ ಕಾಂಗ್ರೆಸ್ ಪಕ್ಷವೊಂದ ಬೆಂಬಲಿಸುತ್ತಾ ಬಂದಿದ್ದು, ಈ ಬಾರಿ ವಿಧಾನ ಪರಿಷತ್ ಸ್ಥಾನವೊಂದ ಅಲ್ಪಸಂಖ್ಯಾತರೊಬ್ಬರಿಗೆ ನೀಡಬೇಕೆಂದು ಕೊಡಗು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಲ್ಪಸಂಖ್ಯಾತರ ಘಟಕ ಒತ್ತಾಯಿಸಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷ PA ಹನೀಫ್, ಕೊಡಗಿನಲ್ಲಿ ಬಿಜೆಪಿಯ ಭದ್ರಕೋಟೆಯನ್ನು ಭೇದಿಸುವಲ್ಲಿ ಮತ್ತು ಇಬ್ಬರು ಕಾಂಗ್ರೆಸ್ ಶಾಸಕರ ಗೆಲುವಿನಲ್ಲಿ ಅಲ್ಪಸಂಖ್ಯಾತರ ಮತಗಳು ನಿರ್ಣಾಯಕವಾಗಿದ್ದವು. ಈ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಜಿಲ್ಲೆಯ ಅಲ್ಪಸಂಖ್ಯಾತರಿಗೆ ಅವಕಾಶವೊಂದ ಕಲ್ಪಿಸಬೇಕೆಂದು ಮನವಿ ಮಾಡಿದರು. ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿ ಅಂತ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದಂಥ DK ಶಿವಕುಮಾರ್ ಸರ್ಗೆ ಒಂದು ಮನವಿ ಮುಖಾಂತರ ಈ ವಿಷಯ ಸಂಬಂಧ
ಈ ಹಿಂದೆ ನಾವು 2 MLAಗಳಿಗೂ ಹಾಗೂ ನಮ್ಮ ಅಲ್ಪಸಂಖ್ಯಾತರ ರಾಜ್ಯಾಧ್ಯಕ್ಷರಾದ ಜಬ್ಬಾರ್ ಸರ್ ಅವರಿಗೂ, ಜಿಲ್ಲಾಧ್ಯಕ್ಷರಿಗೂ, ಉಸ್ತುವಾರಿ ಸಚಿವರಿಗೂ ಕೂಡ ಮನವಿಯನ್ನು ನೀಡಿದೆ. ಕಾರಣ ಏನಂದರೆ, ಕೊಡಗು ಜಿಲ್ಲೆಯಲ್ಲಿ 2 ಶಾಸಕರು ಗೆಲ್ಲುವಲ್ಲಿ ಅಲ್ಪಸಂಖ್ಯಾತರ ಪಾತ್ರ ಪ್ರಮುಖ, ನಿರ್ಣಾಯಕ ಘಟಕ ಅಲ್ಪಸಂಖ್ಯಾತರು. ಅದೇ ಒಂದು ಸಂತೋಷದ ವಿಷಯ, 2 MLAಗಳು ಕೊಡಗಿನ ಸರ್ವತೋಮುಖ ಅಭಿವೃದ್ಧಿಗೆ ಐತಿಹಾಸಿಕವಾದ ಒಂದು ಅಭಿವೃದ್ಧಿಯನ್ನು ತರ್ತಾರೆ ಅನ್ನೋದು ತಮಗೆಲ್ಲದ ತಿಳಿದ ವಿಷಯ. ಉದಾಹರಣೆಗೆ ನಮ್ಮ ತ್ರಿವೇಣಿ ಸಂಗಮದ ನೆಲೆಸಿದ್ದು ಇರ್ಬೋದು, ಮಡಿಕೇರಿಯ ಹಾಸ್ಪಿಟಲ್ನಲ್ಲಿರುವ ಎಲ್ಲ ಸ್ಕ್ಯಾನಿಂಗ್, MRI ಸ್ಕ್ಯಾನ್ ವ್ಯವಸ್ಥೆ ಇರ್ಬೋದು. ಈ ಥರ ಇರುವಾಗ ಈ ಸಂದರ್ಭ ಕೊಡಗಿಗೆ ಅಲ್ಪಸಂಖ್ಯಾತರಿಗೆ ಒಂದು MLC ಕೊಡಬೇಕಂತ ನಮ್ಮ ಪ್ರಮುಖ ಒಂದು ಒತ್ತಾಯ ಕೂಡ. ಕೆಪಿಸಿಸಿ ಸದಸ್ಯ ಕೆಎ ಯಾಕೂಬ್, ಕೊಡಗು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಸುರಯ್ಯ ಅಬ್ರಾರ್, ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಕೆಜಿ ಪೀಟರ್ ಹಾಗೂ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆ ಬಾವ ಪಾಲ್ಗೊಂಡಿದ್ದರು.